ನಮಸ್ತೆ ಎಲ್ಲರಿಗೂ ಕುಟ್ಟೀಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸುಲಭವಾದ ಮೃದುವಾದ ತರಕಾರಿ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಎಂದು ತೋರಿಸುತ್ತೇನೆ. ಬನ್ನಿ ನೋಡೋಣ. ಒಂದು ಕಡಾಯಿಗೆ 1 ಕಪ್ ರವೆಯನ್ನು ಹಾಕಿ 2 ನಿಮಿಷ ಬಾಡಿಸಬೇಕು. ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸಬೇಕು. ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಶೇಂಗಾ ಇಷ್ಟನ್ನು ಹಾಕಿ 1 ನಿಮಿಷ ಹುರಿದುಕೊಳ್ಳಬೇಕು. ಹುರಿದ ನಂತರ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ ಮತ್ತು 1 ಹಿಡಿ ಕರಿಬೇವು ಇಷ್ಟನ್ನು ಹಾಕಿ ಬಾಡಿಸಬೇಕು. ಅದನಂತರ 1 ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿನೂ ಸಹ ಸೇರಿಸಬೇಕು. ಈರುಳ್ಳಿ ಸೇರಿಸಿದ ನಂತರ ಈರುಳ್ಳಿ ಕೆಂಪು ಬಣ್ಣ ಬರುವವರೆಗೂ ಎಣ್ಣೆಯಲ್ಲಿ ಬಾಡಿಸಬೇಕು. ಈರುಳ್ಳಿ ಕೆಂಪು ಬಣ್ಣ ಬಂದ ಮೇಲೆ 1 ಟೊಮೆಟೊವನ್ನು ಸೇರಿಸಬೇಕು. ಟೊಮೆಟೊ ಸೇರಿಸಿದ ನಂತರ 1 ಹಿಡಿ ಕ್ಯಾಪ್ಸಿಕಮನ್ನು ಸಹ ಸೇರಿಸಬೇಕು ಮತ್ತು 1 ಹಿಡಿ ಕ್ಯಾರೆಟನ್ನು ಸೇರಿಸಿ ಬಾಡಿಸಬೇಕು. ಅದನಂತರ 1 ಹಿಡಿ ಬೀನ್ಸನ್ನು ಸಹ ಸೇರಿಸಿ ಎಲ್ಲ ತರಕಾರಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಬೇಕು. ಬಾಡಿಸಿದ ನಂತರ 1 ಚಿಟಿಕೆ ಅರಿಶಿಣವನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ತರಕಾರಿ ಬೇಯುವುದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮುಚ್ಚಬೇಕು. ತರಕಾರಿ ಬೆಂದ ನಂತರ ಮತ್ತೊಂದು ಸಲ ಅದನ್ನು ಕಲಸಬೇಕು. ಕಲಸಿದ ಕೂಡಲೇ 1 ಕಪ್ ರವೆಗೆ 2 ಗ್ಲಾಸ್ ನೀರನ್ನು ಸೇರಿಸಬೇಕು. ನೀರು ಕುದಿಯಲು ಬಿಟ್ಟು ನೀರು ಕುದ್ದ ನಂತರ ಫ್ರೈ ಮಾಡಿರುವಂತಹ ರವೆಯನ್ನು ಅದರಲ್ಲಿ ಸೇರಿಸಬೇಕು. ರವೆ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರವೇ ಮತ್ತೊಂದು ಸಲ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡಬೇಕು ಮತ್ತು ಲಿಡ್ಡನ್ನು ಓಪನ್ ಮಾಡಿ ಮತ್ತೊಂದು ಸಲ ಕಲಿಸಬೇಕು. ಕಲಿಸಿದ ನಂತರ ಉಪ್ಪಿಟ್ಟು ಸ್ವಲ್ಪ ಮೃದುವಾಗಿ ರುಚಿಕರವಾಗಿ ಬರಲು ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಸೇರಿಸಬೇಕು. ತುಪ್ಪವನ್ನು ಸೇರಿಸಿದ ನಂತರ ಮತ್ತೊಂದು ಸಲ ಬಾಡಿಸಿದರೆ ನಿಮಗೆ ರುಚಿಕರವಾದ ಉಪ್ಪಿಟ್ಟು ರೆಡಿಯಾಗಿದೆ. ಒಂದು ಸರ್ವಿಂಗ್ ಪ್ಲೇಟಲ್ಲಿ ಅದನ್ನು ಸರ್ವ್ ಮಾಡಿ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಮತ್ತು ರುಚಿಯನ್ನು ನನಗೆ ತಿಳಿಸಿ. ಒಮ್ಮೆ ಈ ವಿಡಿಯೋ ನಿಮ್ಮಲ್ಲಿ ಇಷ್ಟವಾದರೆ ಈ